ಈಗ ನಾವು ದೇವರು ಅಂತೇವಿ. ದೇವ್ರು ಅನ್ನೋದ್ರ ಬಗ್ಗೆ ನಮಗೆ ಏನೈತಂದ್ರೆ ಅತಿಯಾದಂಥ ನಂಬಿಕೆ, ಅತಿಯಾದಂಥ ಪೂಜಿಸುವಂಥ ಭಾವನೆ. ದೇವ್ರಂದರೆ ಅಷ್ಟೊಂದು ನಾವು ಮರ್ಯಾದೆ ಕೊಡ್ತೀವಿ. ಹಾಗಾದರೆ ದೇವ್ರಂತೇಳಿ ಇಷ್ಟೊಂದು ಮರ್ಯಾದೆ ಕೊಡುವಂಥ ನಮಗೆ ದೇವರು ಯಾವ ರೀತಿ ಅದಾನ ಅನ್ನೋದು ಗೊತ್ತಿಲ್ಲ. ದೇವ್ರಿಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಗೊತ್ತಿಲ್ಲದಿದ್ರೂ ಸದಾ ನಾವೇನು ಮಾಡ್ತೀವಿ, ದೇವ್ರಂದರೆ ನಮಗೆ ಅಷ್ಟೊಂದು ಭಯ ಭಕ್ತಿ, ಅಷ್ಟೊಂದು ನಮಗೆ ಭಯ ಭಕ್ತಿ. ಹಾಗಾದರೆ ನಮಗೆ ಅವನ ರೂಪನೂ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ, ಅವ ಹೇಗದಾನ ಅನ್ನೋದು ಗೊತ್ತಿಲ್ಲ, ಏನೋ ಅದನ್ನ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ನಾವು ಹೇಗದವೋ ಮನುಷ್ಯಕುಲ ಅದೇ ರೀತಿ ಆತನಿಗೆ ರೂಪವನ್ನು ಕೊಟ್ಟೇವಿ. ನಮಗೇನು ಬೇಕು ಅದನ್ನೇ ನಾವು ದೇವರಿಗೆ ಕೊಟ್ಟೇವಿ. ನಮಗೆ ಬೆಳ್ಳಿ ಬಂಗಾರ ಬೇಕವಾ, ದೇವರಿಗೂ ಬೆಳ್ಳಿ ಬಂಗಾರ ಹಾಕಿಬಿಟ್ಟೀವಿ. ನಮಗೆ ಒಳ್ಳೆಯ ಸೌಂದರ್ಯ ಬೇಕವಾ, ಅದೇ ರೀತಿ ದೇವರನ್ನು ಕೂಡ ಸುಂದರವಾಗಿ ನಿರ್ಮಾಣ ಮಾಡೇವಿ. ನಮಗೆ ಹಣ ಬೇಕವಾ, ಅದೇ ರೀತಿ ದೇವರಿಗೂ ನಾವು ಹಣ ಕೊಟ್ಟೇವಿ. ಹಾಗಾದರೆ ದೇವ್ರು ಹೆಂಗದಾನ, ದೇವ್ರು ಹೆಂಗದಾನ ಅನ್ನೋ ಪ್ರಶ್ನೆ. ಎಲ್ಲ ನಮಗೆ ಏನು ಬೇಕೋ ಅದನ್ನೇ ನಾವು ದೇವ್ರಿಗೆ ಮಾಡಿದ್ದೀವಿ. ಹಾಗಾದರೆ ದೇವ್ರಿಗೆ ಹೆಂಗದಾನ, ನಮಗೇನು ಹೆಸರು ಅದಾವ ಅದೇ ಹೆಸರುಗಳನ್ನೇ ಆತನಿಗೆ ಕೊಟ್ಟೇವಿ ನಾವು. ಹಾಗಾದರೆ ದೇವ್ರು ಹೆಂಗದಾನ ಮತ್ತು ಅವ ಎಲ್ಲಿ ಅದಾನ ಅನ್ನೋದ್ರ ಬಗ್ಗೆ ಒಂದು ವಿಚಾರ. ದೇವರಿಗೆ ರೂಪನೂ ನಾವು ನೋಡಿಲ್ಲ, ಆತನ ಹೆಸರು ನಮಗೆ ಇದೆ ಅನ್ನೋದು ಗೊತ್ತಿಲ್ಲ. ಒಂದೊಂದು ಜಾತಿ ಮೂಲಕ ಒಂದೊಂದು ದೇವರಿಗೆ ಹೆಸರು ಬಂದವ. ಲಿಂಗಾಯತರು ಶಿವಲಿಂಗ ಅಂತ ಇಟ್ಕೊಂಡಾರೆ. ಎಲ್ಲ ಜಾತಿ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಹೆಸರುಗಳನ್ನು ನಾವು ಕೊಟ್ಟೀವಿ, ಒಂದೊಂದು ರೂಪಗಳನ್ನು ನಾವೇ ಕೊಟ್ಟೇವಿ. ಅನ್ನ ಆಹಾರಗಳನ್ನೆಲ್ಲ ನಾವು ಆತನ ಮುಂದೆ ಇಟ್ಟೆ ನೈವೇದ್ಯ ಮಾಡ್ತೀವಿ. ಅವು ಎಂದೂ ನಮಗೆ ಹೇಳೇ ಇಲ್ಲ ಹೊಟ್ಟೆ ಸ್ಥಿತಿ ನನಗೆ ಕೊಡ್ರಿ ಅಂತ. ಮತ್ತು ಇದೆಲ್ಲ ಏನು, ಹೀಗೆಲ್ಲ ಹಿಂಗ್ಯಾಕೆ ಆಗ್ತಾಯಿದೆ? ಆತನ ಮೂಲ ನಮಗೆ ರೂಪ ಹೆಂಗೈತೆ ಅನ್ನೋದು ಗೊತ್ತಿಲ್ಲ, ಆತನ ಹೆಸರು ಗೊತ್ತಿಲ್ಲ, ಆತನಿಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಇದನ್ನೆಲ್ಲ ನಾವೇ ಮಾಡ್ತಾ ಇದ್ದೀವಲ್ವಾ. ಮತ್ತು ದೇವ್ರು ಹೆಂಗದಾನ, ಎಲ್ಲಿ ಅದಾನವ ಅನ್ನೋದು ಬೇಕಲ್ಲ. ನಾವು ಇಷ್ಟೊಂದು ಭಯಭಕ್ತಿಯಿಂದ ಪೂಜಿಸ್ತೇವಲ್ಲ ದೇವರನ್ನು. ಈ ಲೋಕವನ್ನು ಎಲ್ಲ ಸೃಷ್ಟಿ ಮಾಡಿದ ಆತನೇ, ಮತ್ತು ಅವ ಹೆಂಗದಾನ ಇದನ್ನೆಲ್ಲ ನಾವು ತಿಳ್ಕೊಬೇಕಲ್ವಾ. ಹೆಂಗೆ ತಿಳ್ಕೋದು? ದೇವ್ರಿಗೆ ಏನು ಬೇಕು ಇದನ್ನೆಲ್ಲ ನಾವು ಹೆಂಗೆ ತಿಳ್ಕೋಬೇಕು? ನಮ್ಮ ಜಾತಿ ಮೂಲಕ ನಾವು ಅವನಿಗೊಂದೊಂದು ಹೆಸರು ಇಟ್ಟೇವಿ, ನಮಗೆ ಆತನಿಗೆ ರೂಪ ಮಾಡೇವಿ. ನಮಗೆ ಹಣ ಬೇಕು, ಹಣ ಆತನ ಕೈಯಾಗ ಕೊಟ್ಟು ನಿಲ್ಸೇವಿ. ನಮಗೆ ಬೆಳ್ಳಿ ಬಂಗಾರ ಬೇಕು, ಆತನಿಗೆ ಹಾಕಿ ಇಟ್ಟೇವಿ. ಇದೇ ರೀತಿ ನಾವು ಮಾಡ್ತಾ ಇದ್ದೀವಲ್ವ. ದೇವ್ರು ಹೆಂಗದಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಆತನ ರೂಪನೂ ಗೊತ್ತಿಲ್ಲ, ಆತನ ಹೆಸರು ಗೊತ್ತಿಲ್ಲ, ಅವ ಯಾರಿಗೂ ಬಂದು ಹೇಳಿನೂ ಇಲ್ಲ. ಇದನ್ನೆಲ್ಲ ಹೆಂಗೆ ನಂಬಬೇಕು ನಾವು? ದೇವರು ಎಲ್ಲೂ ಇಲ್ಲ. ದೇವರು ನಮ್ಮೊಳಗೆ ಇದ್ದಾನೆ, ನಮ್ಮ ಪರಿಶುದ್ಧವಾದಂಥ ಮನಸ್ಸಿನೊಳಗಿದ್ದಾನ. ದೇವರು ನಮ್ಮೊಳಗೆ ಅದಾನ ಅಂಥೇಳಿ ಏನು ನಾವು ಸಂತೋಷ ಪಡ್ತೇವಲ್ಲ, ಅದೇ ಸಂತೋಷದೊಳಗೆ ದೇವರಿದ್ದಾನ.